ಹೆಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಯಶೂಸ್ ಬ್ಲಾಗ್ಸ್. ಸೊ ಸ್ನೇಹಿತರೆ, ಏನಪ್ಪ ಇವಾಗ ಸೀನು ಅಂದರೆ, ಇವತ್ತು ಸಂಡೇ. ಇವಾಗ ನಮ್ಮಮ್ಮ ಒಂದು ವಾರದಿಂದ ಬಟ್ಟೆ ಮಡಿಚಿಡು ಅಂತಿದ್ರು. ಸೊ ಫೈನಲಿ ಇವಾಗ ಬಟ್ಟೆ ಮಡ್ಸೋಕ್ಕೆ ಕೂತಿದ್ದೀನಿ. ಇಷ್ಟು ದಿನ ಹೇಳಾದಮೇಲೆ ಇವಾಗ ಮಡ್ಚಿಡ್ತಾ ಇದ್ದೀನಿ. ಸೊ ಬರೀ ಬಟ್ಟೆ ಮಡ್ಚೋಕ್ಕೆ ನನಗೆ ಬೇಜಾರು. ಸೊ ನಮ್ಮ ಅಣ್ಣ ಲ್ಯಾಪ್ಟಾಪಲ್ಲಿ ಯಕ್ಷಗಾನ ನೋಡ್ತಾ ಬಟ್ಟೆ ಮಡ್ಚೋಣ ಬನ್ನಿ, ಒಂದು ಟೈಮ್ ಲ್ಯಾಪ್ಸ್ ಹಾಕಿಟ್ಟೋಣ. ಸೊ ಗಾಯ್ಸ್, ಫೈನಲಿ ಎಲ್ಲ ಬಟ್ಟೆ ಮಡ್ಚಿಟ್ಟಾಯಿತು. ನೋಡಿ, ಎಲ್ಲ ಬಟ್ಟೆ ಮಡ್ಚಿಟ್ಟೆ. ಸೊ ಯಕ್ಷಗಾನ ನೋಡ್ತಾ ಇದ್ದೆ, ಅದು ಮುಗೀತು. ಆಮೇಲೆ ನಮ್ಮ ಸ್ಯಾಮ್ ಸಮೀರ್ ಇನ್ಸ್ಟಾ. ಸೊ ನಾನಂತೂ ಸ್ಯಾಮ್ ಸಮೀರ್ ಇನ್ಸ್ಟಾ ವ್ಲಾಗ್ ನೋಡ್ತಾನೆ ಇರ್ತೀನಿ. ನನಗಂತೂ ಕನ್ನಡದಲ್ಲಿ ಅವ್ರ ವ್ಲಾಗ್ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡಿತ್ತು. ನೆಕ್ಸ್ಟು ನನ್ನ ಹಾಲಲ್ಲಿ ಒಂದು ಟೇಬಲ್ ಇದೆ, ಅದನ್ನ ಒಂಚೂರು ಕ್ಲೀನ್ ಮಾಡೋಣ ಬನ್ನಿ. 2 hours later. ಗೈಸ್, ಸೊ ನಾನು ಸುಮಾರೊಂದು 6 ಅಥವಾ 5:15 ಟೈಮಲ್ಲೇನೋ ಹೇಳಿದ್ದೆ ನಿಮಗೆ, ಇದು ಈ ಟೇಬಲ್ ಕ್ಲೀನ್ ಮಾಡ್ತೀನಿ ಅಂತ. ಸೊ ಅವಾಗ ಹೇಳ್ದವನು, ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಫಿಲಮ್ ಎಲ್ಲ ನೋಡ್ತಾ ಇದ್ದೆ. ಎಲ್ಲ ನೋಡಿ ಮರ್ತೋಯ್ತು ನನಗೆ. ಸೊ ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲೋ ಹೊರಡೋದ್ರು. ಎಲ್ಲೋ ಅಂದರೆ ಯಕ್ಷಗಾನ ನೋಡೋಕ್ಕೆ ಹೋಗಿದ್ದಾರೆ. ಸೊ ನಾನು ಹೋಗ್ತಿದ್ದೆ, ಯಾಕೋ ಇವತ್ತು ಹೋಗೋಕ್ಕೆ ಮೂಡಿಲ್ಲ, ಅದಕ್ಕೆ ಬಿಟ್ಟೆ. ಸೊ ಇವಾಗ ಈ ಟೇಬಲ್ನೆಲ್ಲ ಕ್ಲೀನ್ ಮಾಡೋಣ. ಇವಾಗ ಒಂದು ಸ್ವಲ್ಪ ಕ್ಲೀನ್ ಇದೆ ಇದು. ಸೊ ಇನ್ನೂ ಒಂಥರ ಗಲೀಜಂತಲ್ಲ, ಅದು ಒಂಥರ ಫುಲ್ಲು ಎಲ್ಲ ಐಟಮ್ಸ್ಗಳು ಅದ್ರ ಮೇಲೆ ಇತ್ತು. ಒಂದು ಸ್ವಲ್ಪ ಕ್ಲೀನ್ ಆಗಿದೆ. ಇವಾಗ ಅದನ್ನು ಫುಲ್ಲು ಕ್ಲೀನ್ ಮಾಡಿ, ಸೊ ನನಗೆ ನಮ್ಮಣ್ಣ ಊರಿಗೆ ಹೋದ ಇವತ್ತು, ನಮ್ಮೂರು ಶಿರ್ಸಿಗೆ. ಸೊ ಅವನು ಲ್ಯಾಪ್ಟಾಪ್ ಇಟ್ಬಿಟ್ಟೋಗಿದ್ದಾನೆ. ಸೊ ಲ್ಯಾಪ್ಟಾಪೆಲ್ಲ ನೋಡೋಕ್ಕೆ ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿರೋ ಜಾಗ ಇದೆ, ಇಲ್ಲಿ ಕುತ್ಕೊಂಡು ನೋಡೋಕೆ ಒಳ್ಳೆ ಮಜಾ ಬರುತ್ತೆ. ಸೊ ಇವಾಗ ಅದನ್ನು ಕ್ಲೀನ್ ಮಾಡೋಣ ಬನ್ನಿ, ಇದ್ರದ್ದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಸೊ ಗಾಯ್ಸ್, ಫೈನಲಿ ಕ್ಲೀನ್ ಮಾಡಿದೆ. ನೋಡಿ ಹೇಗಿತ್ತು, ಹೇಗೆ ಕ್ಲೀನ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು. ಸೊ ಮತ್ತು ಇಲ್ಲಿ ಇದರಲ್ಲಿ ಫುಲ್ಲು ಈ ಪರ್ಮನೆಂಟ್ ಮಾರ್ಕರ್ಸಲ್ಲಿ ಬರೆದ್ಬಿಟ್ಟಿದ್ರು. ಸೊ ನನ್ನ ತಂಗಿ ಚಿಕ್ಕಮ್ಮನ ಮಗಳು, ಸೊ ಅವಳು ಬಂದಾಗ ಪಾಪ ಒಂದ್ಸರಿ ಗೊತ್ತಿಲ್ಲದೇ ಚಿಕ್ಕದಾಗಿ ಜಸ್ಟ್ ಬರ್ತಿದ್ಲು, ಒಂದಷ್ಟು ಕಡೆ ಎಲ್ಲ ಡಾಟ್ ಇಟ್ಟಿದ್ಲು. ಸೊ ಅದನ್ನು ನಮ್ಮಮ್ಮ ಹೇಳೇ ನಿಲ್ಲಿಸಿದ್ರು. ಸೊ ಇನ್ನೊಬ್ಬ ನನ್ನ ಫ್ರೆಂಡು, ಅದೇ ನನ್ನ ಫಸ್ಟ್ ವ್ಲಾಗ್ ನೋಡಿದಿರಿ ಡುಮ್ಮ ಅಂತ ಹೇಳಿದ್ನಲ್ಲ, ರೋಹಿತ್ ಅಂತ. ಸೊ ಅವ್ನು ಬಂದಾಗ ಅವ್ನಿಗೆ ಗೊತ್ತಿಲ್ಲ, ಪರ್ಮನೆಂಟ್ ಮಾರ್ಕರ್ ತೊಗೊಂಡು ಬರೆದ್ಬಿಟ್ಟಿದ್ದೆ ದೊಡ್ಡದಾಗಿ. ಸೊ ಆವಾಗಲೇ ಒಂದು ಸ್ವಲ್ಪ ರಬ್ ಮಾಡಿದ್ದೆ, ಆದರೂ ಒಂದಷ್ಟು ಉಳ್ಕೊಂಬಿಟ್ಟಿತ್ತು ಹಂಗೆ. ಸೊ ಅದನ್ನು ಹೆಂಗೆ ಕ್ಲೀನ್ ಮಾಡಿದೆ ಗೊತ್ತಾ? ಇಲ್ಲಿ ನೋಡಿ, ಇದರಲ್ಲಿ ಬಾಂಬೆ ಅವ್ರದ್ದು ಅಂದರೆ ಬಾಂಬೆ ಶೇವಿಂಗ್ ಕಂಪ್ನಿ ಅಂತ ಒಂದಿದೆ. ಸೊ ಅವ್ರದ್ದು ಒಂದು ಪರ್ಫ್ಯೂಮ್ ಸಿಕ್ತು ನನ್ನ ಹತ್ರ 3-4. ಸೊ ಅದನ್ನು ಸ್ಪ್ರೇ ಮಾಡಿ ತೆಗೆದೆ. ಫಸ್ಟು ನಾರ್ಮಲ್ಲಿ ಆ್ಯಕ್ಸ್ ಅಂತ ಒಂದಿದೆ, ಸೊ ನನಗೂ ಗೊತ್ತಿಲ್ಲ ಸರಿಯಾಗಿ. ಆ ಸ್ಪ್ರೇದಲ್ಲಿ ಮಾಡಿದೆ, ಅದು ಬರಲಿಲ್ಲ. ಸೊ ಇದನ್ನು ತೊಗೊಂಡು ಮಾಡಿದೆ, ಆಲ್ಮೋಸ್ಟ್ ಫುಲ್ಲು ಕ್ಲೀನ್ ಆಗಿದೆ. ಸೊ ಇವಾಗ ಏನಪ್ಪ ಇವತ್ತಂದರೆ ಫುಲ್ಲು ಮನೆ ಕ್ಲೀನಿಂಗ್ ಥರನೇ ವ್ಲಾಗ್ ಅಂದ್ಕೊಬೋದು. ಬೆಳಗ್ಗೆ ಬಟ್ಟೆ ಮಡಚಿಟ್ಟೆ. ಸೊ ಇವಾಗ ಟೇಬಲ್ಸ್ನೆಲ್ಲ ಕ್ಲೀನ್ ಮಾಡಿದೆ. ಇನ್ನೂ ಒಂದು ಸ್ವಲ್ಪ ಇದೆ. ಸೊ ಎಲ್ಲ ನೋಡ್ಬೋದು, ಇದಿಷ್ಟು ಜಾಗ ಎಲ್ಲ ಇದೆ. ಸೊ ಅದನ್ನು ಕ್ಲೀನ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಪ್ರಾಬ್ಲಮ್ ಇದೇ ಆಗಿರುತ್ತೆ. ಏನಂದರೆ ಮನೆ ಕ್ಲೀನಿಂಗ್ ಮಾಡೋದು. ಮನೆ ಕ್ಲೀನಿಂಗ್ ಅಂತಲ್ಲ, ಸೊ ಒಂದಷ್ಟು ಮನೆ ಕ್ಲೀನಿಂಗ್ ಅಂದರೆ ಅದು ಫುಲ್ ಮನೆ ಕ್ಲೀನ್ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ.
ಸೊ ಆದಷ್ಟು ಚಿಕ್ಕ ಚಿಕ್ಕ ಐಟಮ್ಸ್ಗಳೆಲ್ಲ ಏನೇನು ಇಲ್ಲಿ ಫುಲ್ಲು ಹೇಗಿರ್ತಂದರೆ ಮನೆಗೆ ಎಂಟ್ರಿ ಆದ ತಕ್ಷಣವೇ ಒಂಥರ ಏನಪ್ಪ ಇದು ಹಿಂಗಿರಬಾರ್ದು. ಸೊ ಅದಕ್ಕೆ ನಾನೆಲ್ಲ ಫುಲ್ ಕ್ಲೀನ್ ಮಾಡಿದೆ ಇವತ್ತು. ನೋಡೋಣ ಇನ್ನು ಎಷ್ಟು ದಿನ ಇಷ್ಟು ಕ್ಲೀನಾಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಕ್ಲೀನೇನೋ ಮಾಡಿರ್ತೀನಿ ನಾನೇ, ಸ್ವಲ್ಪ ದಿನಕ್ಕೆ ಮತ್ತೆ ನಾನೇ ಗಲೀಜು ಮಾಡಿಬಿಡ್ತೀನಿ. ನೋಡೋಣ, ಆದಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ನೋಡ್ತೀನಿ. ಸೊ ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಳ್ತೀನಿ ಒಂದು ನಿಮಿಷ. ಸೊ ಗಾಯ್ಸ್, ನಾನು ಹೇಳಿದ್ನಲ್ಲ ಒಂದು ಕೆಲಸ ಇದೆ ಅಂತ. ಸೊ ಕೆಲಸ ಅಂದರೆ ಲ್ಯಾಪ್ಟಾಪಲ್ಲಿ ಒಂದು ಚೂರು ಕೆಲಸ ಇತ್ತು. ಸೊ ಮಾಡ್ತಾಯಿದ್ದೆ. ಸೊ ಅವಾಗ ನನಗೇನಾದ್ರು ಕೋಲ್ಡಾಗಿ ಕೂಲ್ ಡ್ರಿಂಕ್ಸ್ ಥರ ಕೂಡ ಅನಿಸ್ತು. ಸೊ ಇವಾಗ ಮನೆಯಲ್ಲೇ ಒಂದು ಕೋಲ್ಡ್ ಕಾಫಿ ಮಾಡ್ಕೊತೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಫಸ್ಟು ಹಾಲು ಬೇಕು. ಆಮೇಲೆ ಇದು ಏನಂದರೆ ಇದು ಯಾವುದು ಗೊತ್ತಾ, ವೆಂಡೀಸಿಂದ ನಮ್ಮಮ್ಮ ಕೋಕೋ ಕೋಲಾ ತರಿಸಿದ್ರು. ಸೊ ನಾನು ಪ್ರತಿ ಸಲ ಕೋಲ್ಡ್ ಕಾಫಿ ಮಾಡ್ಕೋಬೇಕಂದ ತಕ್ಷಣ ಅದರಲ್ಲಿ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿ ಶೇಖರ್ ಥರ ಅಂತಾರೆ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ನಮ್ಗೆ ಬೇಕಂತ ತೋರಿಸ್ತೀನಿ ರೀ. ಸೊ ಇದೊಂದು ಕೋಕೋ ಪೌಡ್ರು, ಹರ್ಷಿಯಸ್ ಅವ್ರದ್ದು. ಸೊ ಅದಾದಮೇಲೆ ಒಂದು ಸಾಕು ಕೋಕೋ ಪೌಡ್ರ್ ಇದೆ, ಆಮೇಲೆ ಜಾಸ್ತಿ. ಸೊ ಒಂದು ಕಾಫಿ ಪೌಡ್ರು ಮತ್ತು ಸಕ್ಕರೆ, ಇದಿಷ್ಟನ್ನ ಹಾಕಿ ಕೋಲ್ಡ್ ಕಾಫಿ ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ ಹಿಂಗೆ ಅಂತ. ಸೊ ಇವಾಗ ತೋರಿಸ್ಬೇಕಲ್ಲ, ಟ್ರೈಪಾಡ್ ಎತ್ಕೊಂಬೋಣ ಬನ್ನಿ. ಸೊ ಆವಾಗಲೇ ಟೈಮ್ ಲ್ಯಾಬ್ಸ್ಗೆ ಹಾಕಿದಾಗ ಇದೇ ಟ್ರೈಪಾಡ್ನ ಯೂಸ್ ಮಾಡಿದ್ದೆ. ಸೊ ಅದೇ ಟ್ರೈಪಾಡ್ನೇ ಮತ್ತೆ ಯೂಸ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಕ್ಯಾಮ್ರಾ ಒಂಚೂರು ಡೌನ್ ಆಯ್ತು, ಅದಕ್ಕೆ ಬರ್ಕೊಂಡು ಮಾತಾಡಬೇಕು. ಸೊ ಗೈಸ್ ಇವಾಗ ಬನ್ನಿ ಮಾಡೋಣ, ತೋರಿಸ್ತೀನಿ ನೋಡಿ. तो चलिए शुरू करते हैं. ಸೊ ಗೈಸ್ ಫಸ್ಟು ನೋಡ್ಬೋದು ನೀವು, ಹರ್ಷಿಯಸ್ ಕೋಕೋ ಪೌಡರ್ ಇದನ್ನು ಯೂಸ್ ಮಾಡಿ ಆಯಿತಾ. ಆದಷ್ಟು ಮನೇಲಿ ಯಾರು ಇಲ್ಲದಾಗಲಿ ಇಂಥದ್ದೆಲ್ಲ ಮಾಡಬೇಕು. ಯಾಕೆ ಗೊತ್ತಾ, ಮನೇಲಿದ್ದರೆ ಬೈತಾರೆ, ಆಮೇಲೆ ಅಡುಗೆ ಮನೆ ಓಡಾಡ್ತಿರ್ತಾರೆ, ಏನು ಟ್ರೈಪಾಡ್ ಗೀಪಾಡ್ ಇಟ್ಕೊಂಡು ಬೈತಾರೆ. ಸೊ ಆದಷ್ಟು ಮನೇಲಿ ಯಾರು ಇಲ್ಲದಾಗಲಿ ಇಂಥದ್ದೆಲ್ಲ ಮಾಡಬೇಕು. ನೋಡಿ ಒಂದೊಂದು ಸ್ಪೂನು ಗೈಸ್, ಒಂದೊಂದು ಸ್ಪೂನು ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಸ್ಪೂನ್ ಸಾಕಾಗಲ್ಲ, ಅದಕ್ಕೆ ಒಂದು ಕಾಲು ಸೊ ಹಾಕ್ಕೊಳ್ಳೋಣ. ಸೊ ಈ ಸ್ಪೂನ್ನ ಇಲ್ಲ ಕಡೆಯಲ್ಲಿ ಇಟ್ಕೊಂಡಿರೋಣ. ಇವಾಗ ಕೋಕೋ ಪೌಡ್ರನ್ನ ಎಲ್ಲಿತ್ತು ಅಲ್ಲಿ ಇಟ್ಬಿಡೋಣ ಗೈಸ್ ವಾಪಸ್ಸು. ಸೊ ನೆಕ್ಸ್ಟು ಸನ್ರೈಸರ್ಸ್ ನೆಸ್ಕಾಫೆ ಸ್ಟ್ರಾಂಗ್ ಟೇಸ್ಟ್ ಅಂತೆ. ಯಾವುದು ಪ್ರಮೋಷನ್ ಮಾಡ್ತಿಲ್ಲ, ಸುಮ್ಮನೆ ಯಾರು ಯೂಸ್ ಮಾಡ್ತೀವಿ ಮನೇಲಿ ಅದನ್ನು ಹಾಕ್ತಾಯಿದ್ದೀನಿ. ಬನ್ನಿ ಕಟ್ ಮಾಡಿದೆ ಫುಲ್ಲು, ಬಿಸಾಕ್ಬಿಡೋಣ ಕವರು. ಸೊ ಶುಗರ್, ನನಗೆ ಸ್ವೀಟ್ ಜಾಸ್ತಿ ಬೇಕು, ಆದರೆ ಚೂರು ಸ್ವೀಟ್ ಕಮ್ಮಿ ಮಾಡೋಣ ಅಂತಿದ್ದೀನಿ. ಸಾಕು ಇಷ್ಟೇ. ಇದನ್ನ ಜಾಗದಲ್ಲಿ ಎತ್ತಿಟ್ಬಿಡೋಣ. ಸೊ ಇವಾಗ ಹಾಲು, ಸೊ ಫುಲ್ ಹಾಲು ಹಾಕಿದ್ರೆ ಮನೇಲಿ ಬೈತಾರೆ. ಯಾಕಂದರೆ ಅದು ಆರೆಂಜ್ ಹಾಲು, ಒಂಚೂರು ಫ್ಯಾಟ್ ಇರುತ್ತೆ. ಏನು ಬೈಯಲ್ಲ, ಸುಮ್ಮನೆ ಅಂದರೆ ಯಾಕೆ ಬೈತಾರೆ ಗೈಸ್ ಮನೇಲಿ. ಅವ್ರು ತರದೇ ಮಗ ತಿನ್ನಲಿ ಕುಡೀಲಿ, ಒಳ್ಳೆ ದಷ್ಟಪುಷ್ಟವಾಗಿರಲಿ ಅಂತ. ಇದು ನಾನು ದಷ್ಟಪುಷ್ಟ ಆಗಿದ್ದು ಜಾಸ್ತಿ ಆಗೋಯ್ತು ನೋಡಿ, ಬೆಳ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ. ಇರೀಶ್ ನಂದಿನಿ ಅನ್ನ ಒಳ್ಳೆ ತಗೊಳ್ಳೋಣ, ಎಲ್ಲ ಹಾಕಾಯ್ತು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು. ಗೈಸ್ ಆಗಿದೆ ಅಂದ್ಕೊಳ್ತೀನಿ, ನೋಡೋಣ ಟೇಸ್ಟ್ ಮಾಡಿ.
ಗೈಸ್ ಫೇಲ್ ಆಗೋಯ್ತು ಗೈಸ್. ಇವಾಗ ಸರ್ ಏನಾಯ್ತು ಗೊತ್ತಾ, ನಾನು ಯಾವಾಗಲೂ ಮಿಕ್ಸರಲ್ಲಿ ಮಾಡ್ತಿದ್ದೆ ಕೋಕಾ ಪೌಡ್ರ್ ಹಾಕಿದಾಗ. ಸೊ ಇವತ್ತು ಮಿಕ್ಸರ್ ತೆಗೆದ್ಬೇಡ ಅಂತ ಮಾಡಿದೆ. ನೋಡಿದ್ರೆ ಹಾಳಾಗೋಯ್ತು ಟೇಸ್ಟ್. A few moments later. ನೋಡಿ ಹಿಂಗೆ ಮಾಡಬೇಕು ಅದು ಯಾವಾಗಲೂ. ಇನ್ನೊಂದ್ಸಲಿ ಹಿಂಗೆ ಅನ್ಸ್ಬಿಡೋಣ. ಫ್ರೆಂಡ್ ರೆಡಿ ಆಯಿತು. ಇದೇನಿಲ್ಲ ನಮ್ಮಮ್ಮ ನೋಡಿದ್ರೆ ಗೈಸ್ ಫೈನಲಿ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೊ ಬನ್ನಿ ಇವಾಗ ಅದೇ ವಿಡಿಯೋ ನೋಡ್ತಾ ನಂದು ಒಂದು ಸ್ವಲ್ಪ ಏನೋ ಒಂದು ಕೆಲಸ ಇದೆ, ಅದ್ರ ಮಾಡ್ತಾ ಕುಡಿಯೋಣ. 2 hours later. ಸೊ ಗೈಸ್ ಯಾಕೆ ಸ್ಲೋ ಮಾತಾಡ್ತಿದ್ದೀನಿ ಅಂದರೆ ನೋಡ್ಬೋದು ನೀವು 12:30 ಆಗಿದೆ, ಇನ್ನು ನಿದ್ದೆ ಮಾಡಿಲ್ಲ ನಾನು. ಸೊ ಸಮಥಿಂಗ್ ಅಬೌಟ್ ಅಂದರೆ ಕಾಲೇಜಿಂದು ಕ್ಲಾಸಸ್ಗಳೆಲ್ಲ ಇದೆ. ಒಂದಷ್ಟು ಕ್ಲಾಸಸ್ ಯೂಟ್ಯೂಬಲ್ಲಿ ನೋಡ್ಕೊತೀನಿ, ಅದನ್ನು ನೋಡ್ತಾ ಇದ್ದೀನಿ. ಮತ್ತು ಇನ್ನೊಂದಷ್ಟು ಸ್ವಲ್ಪ ಇದೆ, ಸೊ ನೋಡ್ತಾ ಇದ್ದೀನಿ. ಇನ್ನೂ ಮಲಗಿಲ್ಲ. ಸೊ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸಾರಿ ಇಷ್ಟು ಮೆತ್ತು ಮಾತಾಡ್ತಿರೋದಕ್ಕೆ. ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಿಮಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.